ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ನೇರವಾಗಿ ಹಾವೇರಿ ಕಡೆಗೆ ಹೋಗೋಣ. ಹಾವೇರಿಯಲ್ಲೂ ಕೂಡ ಸಿಲಿಂಡರ್ಗಳು ಸಿಗ್ತಾ ಇದೆಯಾ ಸಿಗ್ತಾ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ ಅಲ್ಲೂ ಕೂಡ ಸಿಗ್ತಾ ಇಲ್ಲ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಸಿಲಿಂಡರ್ಗಳು ಸಿಗದೆ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ. ಹೋಟೆಲ್ಗಳು ಓಪನ್ ಇದ್ರೂ ಕೂಡ 1-2 ತಿಂಡಿ ಮಾತ್ರ ಸಿಗ್ತಾ ಇದೆ. ಕೆಲವೊಂದಷ್ಟು ಕಡೆ ತಿಂಡಿನೇ ಇಲ್ಲ, ಊಟನೂ ಇಲ್ಲ, ಟೀ ಕಾಫಿಗೆ ಮಾತ್ರ ಸೀಮಿತ ಆಗ್ತಾ ಇದೆಯಂತೆ. ಇವತ್ತು ಸಾಯಂಕಾಲ ತನಕ ಸಿಗುತ್ತೆ. ಇವತ್ತು ಕೂಡ ಸಿಲಿಂಡರ್ ಸಿಗದೆ ಹೋದ್ರೆ ನಾಳೆ ಅದು ಕೂಡ ಸಿಗಲ್ಲ ಅಂತ. ಹಂಗಾಗಿ ಹಾವೇರಿಯಲ್ಲಿ ಪರಿಸ್ಥಿತಿ ಹೆಂಗಿದೆ, ಅಲ್ಲಿ ಹೋಟೆಲ್ ಮಾಲೀಕರ ಪರಿಸ್ಥಿತಿ ಏನು, ನಿಜಕ್ಕೂ ಅತಿ ದೊಡ್ಡ ಹೊಡೆತ ಇದು ಹೋಟೆಲ್ ಮಾಲೀಕರಿಗೆ. ಸಿಲಿಂಡರ್ ಸಿಗದೆ ಹೋದ್ರೆ ಹಾವೇರಿಯಲ್ಲಿ ಅಡುಗೆ ಅನಿಲಕ್ಕೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಅಲ್ಲೂ ಕೂಡ ಅದೇ ಪರಿಸ್ಥಿತಿ. LPG ದರದಲ್ಲಿ 60 ರೂಪಾಯಿ ಏರಿಕೆ ಹಿನ್ನೆಲೆ ಮಹಿಳೆಯರು ಬೈಯುತ್ತಿದ್ದಾರಂತೆ. ನೋಡಿ, ಈಗ ಕಮರ್ಷಿಯಲ್ ಸಿಲಿಂಡರ್ ಬಿಡಿ, ಮನೆಗೆ ಯೂಸ್ ಮಾಡ್ತಾರಲ್ಲ ಸಿಲಿಂಡರ್, ಅದ್ರಲ್ಲಿ 60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಿನ್ನೆ ಒಬ್ರು ಗೃಹಿಣಿ ಮಾತಾಡ್ತಾ ಇದ್ರು ಗ್ಯಾರಂಟಿ ನ್ಯೂಸ್ ಅಲ್ಲಿ. ನೋಡಿ ಮೇಡಮ್, ಗಂಡ ತಂದು ಕೊಡೋ ಸಂಬಳದಲ್ಲಿ ನಾವು ಇಂತಿಷ್ಟು ಅಂತ ಎತ್ತಿಟ್ಕೊಳ್ತಾ ಇದ್ವಿ, ಈಗ ಅದರಲ್ಲಿ 60 ರೂಪಾಯಿ ಬೇರೆ ಆಡ್ ಆನ್ ಮಾಡಬೇಕು. ಎಲ್ಲಿಂದ ತರದ್ ನಾವು ದುಡ್ಡನ್ನ? ನೀವು ಎಕ್ಸ್ಟ್ರಾ ಕೊಡಿ ಅಂತ ಆದ್ರೆ ನಮ್ಮ ಯಜಮಾನ್ರ ಸಂಬಳನೂ ದುಪ್ಪಟ್ಟು ಮಾಡ್ಬೇಕಪ್ಪ, ಜಾಸ್ತಿ ಮಾಡ್ಬೇಕು, ಅವಾಗ ನಾವು ಕೊಡ್ತೀವಿ 60 ರೂಪಾಯಿ ಅಂತಿದ್ದಾರೆ. ಹಂಗೆ ಹಾವೇರಿಯಲ್ಲೂ ಕೂಡ ಅಡುಗೆ ಅನಿಲಕ್ಕೆ ಯುದ್ಧದ ಬಿಸಿ ತಟ್ಟಿದೆ. 60 ರೂಪಾಯಿ ಜಾಸ್ತಿ ಕೊಡ್ಬೇಕು ಮೇಡಮ್ ಅಂತ ಹೇಳಿದ್ರೆ ಯಾಕ್ರಿ ಕೊಡ್ಬೇಕು ಅಂತ ಮಹಿಳೆಯರು ಬೈಯಕ್ ಸ್ಟಾರ್ಟ್ ಮಾಡಿದಾರಂತೆ. ನೋಡಿ, ಮನೆಗೆ ಬರುತ್ತಲ್ಲ ಸಿಲಿಂಡರ್, ಅದು ಇದು. ಈ ಸಿಲಿಂಡರ್ಗಳು ಬಂದರೆ ಇಷ್ಟು ದಿನ ಕೊಡ್ತಾ ಇದ್ದ ರೇಟ್ಗೆ ಸ್ವಲ್ಪ ಜಾಸ್ತಿ ಆಗಿ ಕೊಡಬೇಕು, ಅಂದರೆ 60 ರೂಪಾಯಿ ಜಾಸ್ತಿ ಕೊಡಬೇಕು. ಅದರಲ್ಲಿ ಇನ್ನೊಂದು ಹೇಳ್ತಾರೆ, ಈ ತಂದು ಕೊಡೋ ಸಿಬ್ಬಂದಿ ಇರ್ತಾರಲ್ಲ, ಅವರು ತಂದು ಇಳಿಸಿ ಮನೇಲಿ ಅದನ್ನ ಕನೆಕ್ಟ್ ಮಾಡಿ ಹೋಗೋ ತನಕ ಕೂಡ ಮತ್ತವ್ರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅದಕ್ಕೆ ಅಂತ. ಅಲ್ಲಿ ಸರಿಯಾಗಿ 1,000 ರೂಪಾಯಿ ತನಕ ಕೂಡ ನಾವು ಗ್ಯಾಸ್ ಸಿಲಿಂಡರ್ಗೆ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಮಹಿಳೆಯರು ಹೇಳ್ತಿದ್ದಾರೆ. ಓಕೆ, ಅಲ್ಲಿ ಮಹಿಳೆಯರ ಪರಿಸ್ಥಿತಿ ಏನು, ಯಾಕೆ ಬೈತಿದ್ದಾರೆ, ಏನ್ ಹೇಳ್ತಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಇರಾನ್ ಇಸ್ರೇಲ್ ಏನು ಯುದ್ಧ ಆರಂಭವಾಗಿದೆ, ಇದರ ಒಂದು ಎಫೆಕ್ಟ್ LPG ಗ್ಯಾಸ್ಗೂ ಕೂಡ ಈಗಾಗಲೇ ತಟ್ಟಿರುವಂಥದ್ದು. ಅದರಲ್ಲೂ ಕೂಡ ಹಾವೇರಿ ಜಿಲ್ಲೆಯಾದ್ಯಂತ ಈಗಾಗಲೇ ಸಮಸ್ಯೆಗಳು ತಲೆದೋರಿದೆ. ಸೊ ಈಗ ಸದ್ಯ ನಾನು LPG ಗ್ಯಾಸ್ ಸಂಗ್ರಹಣ ಮಾಡುವಂಥ ಗೋಡನಲ್ಲಿ ಇರುವಂಥದ್ದು. ಏನು ಮನೆಗೆ ತುಂಬಿಕೊಂಡು ಹೋಗುವಂತಹ ಏನು ಇಲ್ಲಿ ಟಮ್ ಗಾಡಿಗಳಿದ್ದಾವೆ. ಸೊ ಎಲ್ಲ ಈ ರೀತಿಯಾಗಿರ್ತಕ್ಕಂಥ ಗಾಡಿಗಳು ಕೂಡ ಏನಂತಂದರೆ ಪ್ರತಿನಿತ್ಯವೂ ಕೂಡ ಏನಂತಂದರೆ ಒಂದರಂತೆ ಒಂದೆಂಬಂತೆ ಸರಬರಾಜು ಆಗ್ತಾ ಇತ್ತು. ಆದರೆ ಈ ಕಳೆದ ಅದೆಷ್ಟೋ ದಿನಗಳಿಂದ ಕೂಡ ಏನಂತಂದರೆ ನಿಂತುಕೊಂಡಿರುವಂಥದ್ದು. ಜೊತೆಗೆ ಏನಂತಂದರೆ ದರ ಏರಿಕೆ ಆದ ಹಿನ್ನೆಲೆಯಲ್ಲಿ ಇಲ್ಲೆಲ್ಲವೂ ಕೂಡ ಏನಂತಂದರೆ ಕಾರ್ಮಿಕರು ಅಂದರೆ ಈ ಸಿಬ್ಬಂದಿಗಳು ಕೂಡ ಏನಂತಾರೆ ಸರಬರಾಜು ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಬಂದು ಕಲೆಕ್ಟ್ ಮಾಡಿಕೊಂಡು ಈಗಾಗಲೇ ಮನೆಗೂ ಸರಬರಾಜು ಮಾಡುವಂತಹ ಈಗ ಈ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅಂದರೆ ಹಿಂದೆ ಏನು ಯಾವ ರೀತಿಯಾಗಿರ್ತಕ್ಕಂಥದ್ದು ಅಂದರೆ ತುಂಬ ಸರಕು ಸಾಗಾಟಿನಲ್ಲಿ ಭಾಳ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಇದು ಸಾಗ್ತಾ ಇತ್ತು ವಾಹನಗಳು. ಆದರೆ ಈಗ ದರ ಏರಿಕೆ ಆದ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಕೂಡ ಏನಂತಂದರೆ ಒಂದು ಎಫೆಕ್ಟನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿರುವಂತಹ ಮಹಿಳೆಯರ ಜೊತೆಗೂ ಕೂಡ ಏನಂತಂದರೆ ಬೇಯಿಸಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ನಮ್ಮ ಇಲ್ಲಿರುವಂತಹ ಅಂದರೆ ಸಿಲಿಂಡರ್ನ ಕೊಡುವಂಥವ್ರು ಇದ್ದಾರೆ ನಮ್ಮ ಜೊತೆಗೆ, ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್, ಇವಾಗ ಮನೆಗೆ ಹೋಗ್ತಾ ಇದ್ದೀರಿ, ದರ ಏರಿಕೆ ಆಗ್ತಾ ಇದೆ, ಅಲ್ಲಿ ಏನು ಸಮಸ್ಯೆ ಆಗ್ತಾಯಿದೆ, ಏನಂತ ಪ್ರಶ್ನೆಗಳು ಹಾಕ್ತಾ ಇದ್ದಾರೆ? ದಿನ ಎಲ್ಲಾನು ನಾವು ಹೆಂಗೆ ಮಾಡೋಣ, ರೇಟ್ ಜಾಸ್ತಿ ಆಗೈತಿ. ಸಿಲಿಂಡ್ರ್ ಜಲ್ದಿ ಬುಕ್ಕಿಂಗ್ ಮಾಡಿದ್ರೆ ಮೊದಲೆಲ್ಲ ಕೊಟ್ಟವು ಸರ್, ಈಗ ಬರೋಲ್ಲ, 2 ದಿನ ಲೇಟ್ ಆಗುಂತಾವ ಅನ್ನಕೊಂತಾರ. ಈಗ ಒಮ್ಮಲ್ಕಿನ ಹಿಂಗೆ ಏಕಾಏಕಿ ಮಾಡಿದ್ರೆ ಏನು ಮಾಡೋಣಪ್ಪ ಅಂತಾರೆ. ನಾವು ಮಾಡಿದ್ದಲ್ರಿ, ಗೌರ್ಮೆಂಟ್ ಮಾಡಿದ್ದು, ಮ್ಯಾಗೆ ನಾವು ಯುದ್ಧ ಮಾಡಾಕೊಂತಾರಂತ. ಹಾಗಾಗಿ ಸ್ವಲ್ಪ ಸಮಸ್ಯೆ ಆಗೈತಿ. ನೋಡೋಣ್ರಿ, ಮುಂದಲ ದಿನಕ್ಕೆ ಏನಾರು ಕಮ್ಮಿ ಆಗ್ಬೋದು ಅನ್ನಕೊಂತಾರೆ. ಇವತ್ತು ಲೋಡ್ ಬಂದೈತ್ರಿ, ಇವತ್ತಿನ ಬಿಲ್ ಸ್ವಲ್ಪ ಉಳಿದ್ರೆ ಒಂದು 2 ದಿನದ ಬಿಲ್ ಪೆಂಡಿಂಗ್ ಉಳಿಬೋದು. ಇವತ್ತು ಕ್ಲಿಯರ್ ಅಂತ ಆಗೋಲ್ದು ರೀ, ಸ್ವಲ್ಪ 2 ದಿನ ಲೇಟ್ ಆಗುಂತಾವು. ಮುಂದೆ ಹಿಂಗೆ ಲೋಡ್ ಬಂದ್ರಂತ ಏನು ಸಮಸ್ಯೆ ಇಲ್ಲ ಅನ್ನಿಸ್ತೈತಿ. ಸ್ವಲ್ಪ ರೇಟ್ ಜಾಸ್ತಿ ಆಗಿದ್ದಕ್ಕೆ ಸ್ವಲ್ಪ ಹೆಣ್ಮಕ್ಳು ತಲೆಲ್ಲ ಬಿಸಿ ಆಗ್ಬಿಟ್ಟು, ಯಾಕಂದ್ರೆ ದಿವಸಾನ ಯೂಸ್ ಮಾಡೋವಲ್ರಿ ಇವು. ಹಂಗಾಗಿ ಹೆಂಗಪ್ಪ ಹಿಂಗೆ ರೇಟ್ ಎಲ್ಲ ದಿನಕ್ಕೆ ಜಾಸ್ತಿ ಮಾಡ್ಕೊಂತೋದ್ರೆ ಎಲ್ಲ ಜಾಸ್ತಿ ಮಾಡ್ಕೊಂತೋದ್ರೆ ಏನು ಮಾಡೋಣ ಅಂತಾರ ಹೆಣ್ಮಕ್ಳು. ನಮ್ಮ ಕಡೆಯಿಂದ ಏನಿಲ್ಲರಿ ಅಂತ ನಾವು ಅಂತ ಹೇಳ್ತೀವಿ. ಇದು ಅದನ್ನ ಮಾತಾಡೋದು. ಸೊ ಇದಿಷ್ಟು ಸದ್ಯದ ವಾಸ್ತವ ಹಾವೇರಿ ಜಿಲ್ಲೆಯಲ್ಲಿ. ಹಾವೇರಿಯಿಂದ ರಮೇಶ್ BH, ಗ್ಯಾರಂಟಿ ನ್ಯೂಸ್.